ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ರಣಕಣ. ಚಿಕ್ಕೋಡಿಯಲ್ಲಿ ಮಾಜಿ ಸಚಿವ ರಮೇಶ್ ಕತ್ತಿ ಗುಡುಗಿದ್ದಾರೆ. ಬ್ಯಾಂಕ್ ಯಾರ ಬಳಿ ಇದ್ದರೆ ಸೇಫ್ ಅನ್ನೋದು ಜನರಿಗೆ ಗೊತ್ತು. 5 ತಿಂಗಳಿಂದ ಬ್ಯಾಂಕ್ ಕಬ್ಜಾ ಮಾಡೋಕೆ ಪ್ರಯತ್ನ ನಡೆದಿದೆ. 7 ಕ್ಷೇತ್ರದಲ್ಲಿ ಒಳ್ಳೆಯ ಜನರೇ ಆಯ್ಕೆಯಾಗಿ ಬರಲಿದ್ದಾರೆ. ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮವರೇ ಆಗ್ತಾರೆ. ನಮ್ಮದು ಯಾವುದೇ ಪೆನಲ್ ಇಲ್ಲ. ನಮ್ಮದು ಸಮಾನ ಮನಸ್ಕರ ತಂಡ. ಸಮಾನ ಮನಸ್ಕರ ತಂಡದಿಂದಲೇ ಒಬ್ಬರು ಅಧ್ಯಕ್ಷರಾಗ್ತಾರೆ. ಹುಕ್ಕೇರಿ ತಾಲೂಕಿನ ಜನ ದೆವ್ವಗಳು ಬೇಡ ಅಂತ ಒದ್ದು ಓಡಿಸಿದ್ದಾರೆ ಅಂದರೆ ಜಾರಕಿಹೊಳಿ ಬ್ರದರ್ಸ್ ಹೇಳಿದ್ದು. ಡಿಸಿಸಿ ಬ್ಯಾಂಕ್ನಲ್ಲೂ ದುಷ್ಟಶಕ್ತಿಗಳನ್ನು ತಡಿತೇವೆ. ನಿಪ್ಪಾಣಿಯಿಂದ ಉತ್ತಮ ಪಾಟೀಲ್ ಆಯ್ಕೆ ಖಚಿತ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯಲ್ಲಿ ರಮೇಶ್ ಕತ್ತಿ ಜಾರಕಿಹೊಳಿ ಬ್ರದರ್ಸ್ ವಿರುದ್ಧ ಗುಡುಗಿದ್ದಾರೆ. ಹೌದು, ವಿಶೇಷವಾಗಿ ಬಹುಶಃ ನನಗೂ ಒಂದು ಆಶ್ಚರ್ಯ ಆಗಿದೆ. ಯಾಕಂದರೆ ಸುಪ್ರೀಂ ಕೋರ್ಟ್ನ ಕೆಲವಷ್ಟು ವರ್ಡಿಕ್ಟ್ಸ್ ಅದಾವೆ. ಇವತ್ತು ಒಮ್ಮೆ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಡಿಕ್ಲೇರ್ ಆದ ನಂತರ ಹೌದು ಯಾವುದೇ ರೀತಿಯ ಹಸ್ತಕ್ಷೇಪ ಕೋರ್ಟ್ ಆಗಲಿ ಇನ್ಯಾವುದೇ ಸಂಸ್ಥೆಗಳಲ್ಲಿ ಅದು ಹಸ್ತಕ್ಷೇಪ ಮಾಡಬಾರ್ದು ಅನ್ನುವಂಥ ಸಾಕಷ್ಟು ಸಲ ಅದು ವರ್ಡಿಕ್ ಮಾಡಿದರೂ ಸಹಿತ ಇವತ್ತು ನಿನ್ನೆ ನನಗೆ ಇವತ್ತು ಬೆಳಿಗ್ಗೆ ಗೊತ್ತಾಗಿದ್ದು ಏನು, ಇವತ್ತು ಹುಕ್ಕೇರಿ ಒಂದೇ ತಾಲೂಕಿನ ಚುನಾವಣೆಯನ್ನು ಮುಂದೂಡಲಾಗ್ಯದ. 28ನೇ ತಾರೀಕು ದಿವಸ ಏನೋ ವೋಟಿಂಗ್ ಮಾಡ್ತಾರೆ ಅನ್ನೋಂಥ ಮಾಹಿತಿ ನನಗೆ ಬಂದದ. ಅದಕ್ಕೆ ನನಗೆ ಅದರಲ್ಲಿ ಕಾನೂನು ಸಲಹೆ ಪಡ್ಕೊಂಡು ಅದಕ್ಕೆ ಏನು ಮಾಡಬೇಕು ಬರುವ ದಿನಮಾನದಾಗ ಮಾಡ್ತಾರೆ. ಕಾನೂನಾತ್ಮಕ ಹೋರಾಟ ಮಾಡೋದ್ರ ಮುಖಾಂತರ ಅದನ್ನು ಮಾಡೋ ಪ್ರಯತ್ನವನ್ನು ಮಾಡ್ತೇನೆ. ನಾನು ಕಾನೂನಾತ್ಮಕವಾಗಿರ್ತಕ್ಕಂಥ ಹೋರಾಟನ ಮಾಡಬೇಕು, ಅದು ಬಿಟ್ಟರೆ ಮತ್ತೇನಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ನನ್ನ ಹಿರಿಯರ ಜಿಲ್ಲೆಯ ಎಲ್ಲ ಹಿರಿಯರ ಪಕ್ಷಾತೀತವಾಗಿ ಇವತ್ತು ದಿವಸ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ನಾಳೆನೇ ಚುನಾವಣೆ ಮಾಡಬೇಕು ಅನ್ನುವಂಥ ಪ್ರಯತ್ನವನ್ನು ಕಾನೂನು ಹೋರಾಟದ ಮುಖಾಂತರ ಮಾಡ್ತೀನಿ. ಹುಕ್ಕೇರಿ ಡಿಸಿಸಿ ಬ್ಯಾಂಕ್ ಚುನಾವಣೆಯನ್ನು ಮುಂದೂಡಿ ಹೈಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಕತ್ತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶಗಳಿದ್ದಾವೆ. ಒಮ್ಮೆ ಚುನಾವಣೆ ಘೋಷಿಸಿದ ಬಳಿಕ ಯಾವುದೇ ವೇಳಾಪಟ್ಟಿ ಬದಲಿಸಬಾರದು. ಆದರೂ ಸಹ ಹೈಕೋರ್ಟ್ ಈ ಆದೇಶವನ್ನು ನೀಡಿದೆ. ಈ ಕುರಿತು ಬರುವ ದಿನಗಳಲ್ಲಿ ಕಾನೂನು ಸಲಹೆ ಪಡೆದು ಹೋರಾಟವನ್ನು ಮಾಡಲಾಗುತ್ತೆ. ನಾಳೆಯ ಚುನಾವಣೆ ನಡೆಸಲು ಹೋರಾಟ ನಡೆದಿದೆ. ಇದು ರಮೇಶ್ ಕತ್ತಿ ಹೇಳಿರುವಂತಹ ಹೇಳಿಕೆ. ಇವತ್ತು ಈ ಬ್ಯಾಂಕನ್ನು ಹಾಳು ಮಾಡೋಕ್ಕೆ ಯಾರು ಪ್ರಯತ್ನ ಮಾಡಕತ್ತಾರೆ ಅವರು ವಿರೋಧವಾಗಿ ಒಂದು ದಿವಸ ಇಡೀ ಜಿಲ್ಲೆಯಲ್ಲಿ ಜನ ಮತ ಹಾಕುವುದು ಭಾಳ ಹುಮ್ಮಸ್ಸಿನಿಂದ ಕಂಡು ಬರ್ತಾ ಇದೆ. ಯಾಕಂದರೆ ಗೊತ್ತಾಗಿದೆ ಅವರಿಗೆ ಬ್ಯಾಂಕ್ ಯಾರ ಕಡೆ ಇದ್ದರೆ ಸರಿ ಇರ್ತದೆ ಅನ್ನೋದು. ಇಡೀ ಜಿಲ್ಲೆಯ ಜನರಿಗೆ ಬ್ಯಾಂಕ್ ಯಾರ ಕಡೆ ಇದ್ದರೆ ಸರಿ ಇರ್ತದೆ ಅನ್ನೋದು ಗೊತ್ತಿದೆ. ಅದಕ್ಕೆ ಈಗ 3-4 ತಿಂಗಳಿಂದ ಈ ಬ್ಯಾಂಕನ್ನು ಕಬ್ಜಾ ತಗೋಬೇಕು ಅನ್ನೋಂಥ ಪ್ರಯತ್ನವನ್ನು ಕಾಣದ ಕೈಗಳು ಅಥವಾ ಕೆಲವೊಂದು ಕಡೆ ಒಂದು 3-4 ತಿಂಗಳ ಒಂದು ತಾಲೂಕಾ ಮಟ್ಟದ ಸಭೆಗಳು ಮಾಡೋದ್ರ ಮುಖಾಂತರ ಹೋಟಿಗೆ ಒಂದು